ನಮಸ್ಕಾರ ಸ್ನೇಹಿತರೆ, ನನ್ನ ತಾರಸಿ ತೋಟಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತು ಹೂಗಳನ್ನ ಹಾಗೆ ಕೆಲವೊಂದು ತರಕಾರಿಗಳಿತ್ತು, ಅದನ್ನು ಹಾರ್ವೆಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ನೋಡ್ತಾ ಇದ್ದೀರಿ, ಇವತ್ತು 2 ಹೂಗಳು ಅರಳಿದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ದೊಡ್ಡದಾಗಿ ಬಿಡುತ್ತೆ ಈ ಹೂವು. ಹೈಬ್ರಿಡ್ ದಾಸವಾಳ ಇದು. ಡಬಲ್ ಕಲರ್ ಇದೆ, ಆರೆಂಜು ಹಾಗೆ ರೆಡ್ ಮಿಕ್ಸು. 2 ದಿವಸ ಇರುತ್ತೆ, ಹಾಳಾಗೋದಿಲ್ಲ. ಇವತ್ತು ತೊಗೊಂಡೋಗಿ ದೇವ್ರಿಗಿಟ್ರೆ ನಾಳೆನೂ ಕೂಡ ಹೀಗೆ ಫ್ರೆಶ್ ಆಗಿರುತ್ತೆ. ಹಾಗೆ ಇವತ್ತು ಸುಮಾರಷ್ಟು ಹೂಗಳು ಹಾರ್ವೆಸ್ಟ್ ಮಾಡಿದ್ದೀನಿ ಆಲ್ರೆಡಿ. ನೋಡಿ ಎಷ್ಟು ವೆರೈಟಿ ಹೂಗಳು ಅಂತಂದರೆ, ದಾಸವಾಳನೇ ಸುಮಾರು 4 ವೆರೈಟಿ ಇದೆ. ಒಂದು ದೊಡ್ಡದು ಹೈಬ್ರಿಡ್ ದಾಸವಾಳ, ಹಾಗೆ ಇದು ಪಿಂಕ್ ಕಲರು 2 ಬಿಟ್ಟಿದೆ, ವೈಟ್ ಕಲರ್ದು 2 ಬಿಟ್ಟಿದೆ, ಈ ರೆಡ್ ಕಲರ್ ಡಬಲ್ ಪೆಟಲ್ದು 1 ಬಿಟ್ಟಿದೆ. ಒಂದು ತಾವರೆ ಹೂ ಕೂಡ ಸಿಕ್ಕಿದೆ ಇವತ್ತು, ತುಂಬ ಬ್ಯೂಟಿಫುಲ್ ಆಗಿದೆ ಕಲರು. ಹಾಗೆ 3 ಸಂಪಿಗೆ ಹೂ ಸಿಕ್ಕಿದೆ, ಜೊತೆಗಿದು ಜಾಜಿ ಹೂವು. ಈ ಕಣಗ್ಲೆ ಹೂವು ವೈಟ್ ಕಲರ್ದು ಕೂಡ ಸಿಕ್ಕಿದೆ, ಪಿಂಕ್ ಕಲರ್ದು ಕೂಡ ಸಿಕ್ಕಿದೆ. ಇನ್ನು ಇಲ್ಲಿರೋದು ಕನಕಾಂಬರ ಹೂವು, ಜಾಜಿ ಹೂಗಳು ಕೂಡ ಸುಮಾರಷ್ಟು ಸಿಕ್ಕಿದೆ. ನೋಡಿ, ತಟ್ಟೆ ತುಂಬ ಹೂವು. ಪೂಜೆಗೆ ಬೇಕಾದಷ್ಟು ಆಯಿತು ನಮಗೆ. ಒಂದು ದಿವಸಕ್ಕೆ ಇಷ್ಟೊಂದು ಹೂ ಸಿಕ್ಕಿದೆ. ನೋಡಿ, ಮನೆಯಲ್ಲೇ ಗಿಡಗಳನ್ನ ಬೆಳೆಸೋದ್ರಿಂದ ಎಷ್ಟೊಂದು ಲಾಭಗಳು ಅಂತ. ಇಷ್ಟು ಹೂವನ್ನ ನಾವು ಕೊಂಡ್ಕೊಂಡು ಬರಬೇಕು ಅಂದರೆ ಇಷ್ಟೊಂದು ವೆರೈಟಿ ಅಂತೂ ತರೋದಕ್ಕಾಗಲ್ಲ. ತಂದ್ರೂ ಕೂಡ ಸಿಕ್ಕಾಪಟ್ಟೆ ಕಾಸ್ಟು. ಇಲ್ಲೊಂದು ಸ್ವೀಟ್ ಲೈಮ್ ಕೂಡ ಹಣ್ಣಾಗಿದೆ ನೋಡಿ. ಪಿಂಕ್ ಕಲರ್ ಬಟನ್ ರೋಸು 3 ಹೂ ಅರಳಿದೆ. ತುಂಬಾ ಮಗುಗಳು ಕೂಡ ಆಗಿತ್ತು ನೋಡಿ. ಇಲ್ಲೆಲ್ಲ ಮಗುಗಳು ತುಂಬಾ ಜಾಸ್ತಿ ಆಗಿದೆ. ರೀಪಾಟ್ ಮಾಡಿದ್ಮೇಲಂತೂ ಗುಲಾಬಿ ಗಿಡಗಳು ತುಂಬ ಚೆನ್ನಾಗಾಗಿದೆ. ಇದು ಡಬಲ್ ಕಲರ್ದು ರೋಸು. ಇಲ್ಲೊಂದು ಮೊಗ್ಗಿದೆ ಡಬಲ್ ಕಲರ್ದು, ಅರಳಿದ ಮೇಲೆ ತೋರಿಸ್ತೀನಿ. ಹಾಗೆ ಇಲ್ಲಿ ವೈಟ್ ಕಲರ್ದು 3 ಮೊಗ್ಗುಗಳಿದೆ. ಇಲ್ಲಿ ಮರೂನ್ ಕಲರ್ದು ಫುಲ್ ಅರಳ್ಬಿಟ್ಟಿದೆ, ಹಾಗಾಗಿ ಹಾರ್ವೆಸ್ಟ್ ಮಾಡಿಕೊಂಡೆ. ಪಿಂಕ್ದೂ ಕೂಡ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ನೋಡಿ. ಈ ರೆಕ್ಕೆಯಲ್ಲಿ ನಾನು ಇವಾಗ ಹಾರ್ವೆಸ್ಟ್ ಮಾಡಿದ್ದು ಎಷ್ಟೊಂದು ಮಗುಗಳಿದೆ. ಇದು ಆಲ್ರೆಡಿ ಪೆಟಲ್ಸ್ ಎಲ್ಲ ಉದುರುತ್ತಾ ಇದೆ. ಇದು ಪನ್ನೀರ್ ಪತ್ರೆ ಗಿಡ, ತುಂಬ ಚೆನ್ನಾಗಿ ಆಗಿದೆ ಇವಾಗ. ಇಲ್ಲೊಂದಷ್ಟು ತೊಂಡೆಕಾಯಿಗಳು ಬಿಟ್ಟಿದೆ, ಅದನ್ನೆಲ್ಲ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ. ಹುಡುಕ್ಬೇಕು ಎಲ್ಲೆಲ್ಲಿದೆ ಅಂತ. ಕೆಲವೊಂದ್ಸಲ ಈ ಹಸಿರು ಗಿಡದಲ್ಲಿ ಕಾಣಿಸೋದೇ ಇಲ್ಲ. ನೋಡಿ, ಸುಮಾರಷ್ಟು ತೊಂಡೆಕಾಯಿ ಸಿಕ್ಕಿದೆ. ಇನ್ನು ಇಲ್ಲಿ ಹಾಗಲಕಾಯಿ ದೊಡ್ಡದಾಗ್ತಾ ಇದೆ. ಇಲ್ಲೊಂದು ಚಿಕ್ಕದಿದೆ ಪೀಚು. ಹಾಗೆ ಇಲ್ಲಿ ಮತ್ತಿಲ್ಲೊಂದು ಸೀಮೆ ಬದನೆಕಾಯಿ ಗಿಡ, ಅದು ತೊಗೊಂಡು ಬಂದಿದ್ದಾಗ ಮೊಳಕೆ ಬಂದಿತ್ತು ಅಂತ ತೊಗೊಂಡು ಬಂದು ಇಲ್ಲಿ ನೆಟ್ಟಿದ್ದೆ. ಅದು ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ಇಲ್ಲೇ ಹಬ್ಬಿಸ್ತಾ ಇದ್ದೀನಿ. ಇಲ್ಲೊಂದಿದೆ. ಇಲ್ಲಿ 2 ಬಜ್ಜಿ ಮೆಣಸಿನ್ಕಾಯಿಗಳು ಬಿಟ್ಟಿದೆ.
ಆಫ್ ವೈಟ್ ಕಲರ್ ಸೇವಂತಿಗೆ ಹೂಗಳು ಕೂಡ ಅರಳಿದೆ. ಎಲ್ಲ ಹಾಕಿದ್ದು ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಬರ್ತಾ ಇದೆ. ಇದು ಬಸಳೆ, ಇದು ಚಕ್ಕೋತ. ಸೊ ಇದಾಗಿತ್ತು ನಮ್ಮ ಗಾರ್ಡನ್ ಅಪ್ಡೇಟ್. ಇಲ್ಲಿಗೆ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೊಂದು ಗಾರ್ಡನಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಹ್ಯಾಪಿ ಗಾರ್ಡನಿಂಗ್. ಗಿಡ ಮರ ಬೆಳೆಸಿ ಪ್ರಕೃತಿಯನ್ನು ಉಳಿಸಿ.